ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೈವಿ ನೆಕ್ ಫ್ರಾಕ್ ಬರುತ್ತೆ. ಫ್ರಂಟ್ ನೆಕ್ ಈ ತರ ಕಸ್ಟಮರ್ ಕಳಿಸಿರುವಂತ ಫೋಟೋ. ಅದಾದ್ಮೇಲೆ ಲಾಂಗ್ ಫ್ರಾಕ್ ಈ ತರ ಫಿಲ್ಟೆಡ್ ಬರುತ್ತೆ. ಫಿಲ್ಟೆಡ್ ಅಂದ್ರೆ ನಾವು ಕಟಿಂಗ್ ಅಲ್ಲಿ ಏನಿರಲ್ಲ, ಬಾಡಿಯಲ್ಲಿ ಮಾತ್ರ ಇರುತ್ತೆ. ಹಿಂಗೆ ಮುಂದ್ಗಡೆ ಕಲರ್ ತರ ಬರುತ್ತೆ. ಫ್ರಂಟ್ ಅಲ್ಲಿ ಇಲ್ಲಿ ಸ್ವಲ್ಪ ಬ್ರಾಡ್ ಎಷ್ಟು ಬೇಕು ಅಂತ ಮೆಜರ್ಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿ ತಗೊಂಡಿರ್ಬೇಕು. ಅದೇ ರೀತಿ ಇಲ್ಲಿಂದ ಇಲ್ಲಿವರೆಗೂ ಬಾಡಿ ಲೆಂತ್ ಎಷ್ಟು ಬೇಕು, ಬಾಡಿಯಿಂದ ಫುಲ್ ಲೆಂತ್ ಎಷ್ಟು ಬೇಕು ಅಂತ ತಗೊಂಡಿರ್ಬೇಕು. ಚೆಸ್ಟ್ ವೆಸ್ಟ್ ಮೆಜರ್ಮೆಂಟ್ ಇರಬೇಕು, ಮತ್ತೆ ಶೋಲ್ಡರ್ದು ಪರ್ಫೆಕ್ಟ್ ಮೆಜರ್ಮೆಂಟ್ ಇರಬೇಕು. ಆಮೇಲೆ ಇದಕ್ಕೆ ಬಂದ್ಬಿಟ್ಟು ನೆಕ್ ಲೂಸ್ ಬರೋ ಚಾನ್ಸಸ್ ಎಲ್ಲ ಇರುತ್ತೆ, ಮತ್ತೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಈ ತರ ಕ್ಲೋಸ್ ನೆಕ್ ಬಂದಾಗ ಅವಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಫ್ರಂಟ್ ಕ್ರಾಸ್ ಅಂತೀವಿ. ಈ ಆರ್ಮೋಲ್ ಜಾಯಿಂಟ್ ಇಂದ ಈ ಆರ್ಮೋಲ್ ಜಾಯಿಂಟ್ ಗೆ ಫ್ರಂಟ್ ಕ್ರಾಸ್ ಅಂತೀವಿ. ಇದನ್ನ ತಗೊಂಡಿರ್ಬೇಕು. ಅದಾದ್ಮೇಲೆ ಇದೇ ಸೇಮ್ ಪೊಸಿಷನ್ ಅಲ್ಲಿ ಒಬ್ಬೊಬ್ರಿಗೆ ಬೆನ್ನು ಸ್ವಲ್ಪ ಅಗಲ ಜಾಸ್ತಿ ಇರುತ್ತೆ, ಫ್ರಂಟ್ ಅಲ್ಲಿ ಕಮ್ಮಿ ಇರುತ್ತೆ. ನಾರ್ಮಲ್ ಆಗಿದ್ರೆ ಓಕೆ, ಆದ್ರೆ ಮೆಜರ್ಮೆಂಟ್ ಯಾವ್ದು ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇದೇ ಸೇಮ್, ಇದು ಫ್ರಂಟ್ ಕ್ರಾಸ್ ಅಂತ ಇಲ್ಲಿಂದ ಇಲ್ಲಿಗೆ. ಬ್ಯಾಕ್ ಅಲ್ಲೂ ಸೇಮ್ ಇರುತ್ತೆ, ಆರ್ಮೋಲ್ ಇಂದ ಈ ಆರ್ಮೋಲ್ ಜಾಯಿಂಟ್ ಬ್ಯಾಕ್ ಅಲ್ಲಿ ಆರ್ಮೋಲ್ ಹತ್ರ ಅದನ್ನ ಬ್ಯಾಕ್ ಕ್ರಾಸ್ ಅಂತೀವಿ. ಒಬ್ಬೊಬ್ರಿಗೆ ಬೆನ್ ಹಿಂಗ್ ಉಪ್ಕೊಂಡಂಗಿರುತ್ತೆ, ಅವಾಗ ಏನಾಗ್ತಂದ್ರೆ ಹಿಂದ್ಗಡೆ ಹಿಂಗ್ ಕೈ ಟೈಟ್ ಹಿಂಗ್ ಅನ್ನಕ್ಕಾಗಲ್ಲ ಅಂತ ಇರ್ತಾರೆ. ಅವಕ್ಕೆ ಅದರಿಂದನೇ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಫ್ರಂಟ್ ಕ್ರಾಸ್ ಬ್ಯಾಕ್ ಕ್ರಾಸ್ ಇರಬೇಕು, ಮತ್ತೆ ಚೆಸ್ಟ್ ಮೆಜರ್ಮೆಂಟ್ ಇರಬೇಕು, ಡಾಟ್ ಲೆಂತ್ ಬ್ರೆಸ್ಟ್ ಲೆಂತ್ ಕರೆಕ್ಟ್ ಆಗಿರ್ಬೇಕು. ಇವಿಷ್ಟು ಮೆಜರ್ಮೆಂಟ್ ತಗೊಂಡು ಇದು ಮೇಲ್ಗಡೆ ಅಪ್ಪರ್ ಚೆಸ್ಟ್ ಮತ್ತೆ ಚೆಸ್ಟ್ ಮೆಜರ್ಮೆಂಟ್, ಮತ್ತೆ ಇಲ್ಲಿ ಅದು ಜಾಯಿಂಟ್ ಇಲ್ಲಿಗೆ ಎಲ್ಲಿ ನಾವು ಜಾಯಿಂಟ್ ಕೊಡ್ತೀವೋ ಅಷ್ಟು. ಒಂದು ಒಬ್ಬೊಬ್ಬರಿಗೆ ಹೈಟ್ ಇರೋರಿಗೆ 15.5 ಆ ತರ 16 ಈ ತರ ಬರುತ್ತೆ. ಬ್ರೆಸ್ಟ್ ಮೇಲೆ ಡಿಪೆಂಡ್ ಆಗಬಲ್ ಆಗಿ ಬರುತ್ತೆ ಅದು. ಇಲ್ಲ ಹೈಟ್ ಕಮ್ಮಿ ಇರೋರಿಗೆ ಸ್ವಲ್ಪ ಸ್ಲಿಮ್ ಆಗಿರೋರು ಬಂದ್ಬಿಟ್ಟು ಒಂದು 14-13.5 ಈ ತರ ಬ್ಲೌಸಸ್ ಲೆಂತ್ ಅನ್ನೋದು ಬರುತ್ತೆ. ಆ ಲೆಂತ್ ನ ತಗೊಂಡಿರ್ಬೇಕು. ಆ ಲೆಂತ್ ಕರೆಕ್ಟ್ ಆಗಿ ಜಾಯಿಂಟ್ ಗೆ ಹಿಂಗೆ ರೌಂಡ್ ಮೆಜರ್ಮೆಂಟ್ ತಗೊಂಡಿರ್ಬೇಕು. ಇಷ್ಟು ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೊಂಡ್ಮೇಲೆ ಅದನ್ನ ಯಾವ ತರ ಕಟ್ ಮಾಡ್ಬೇಕು ಸ್ಟೆಪ್ ಬೈ ಸ್ಟೆಪ್ ಅಂತ ಹೇಳ್ಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇದ್ರಿಗೆ ಬಂದ್ಬಿಟ್ಟು ಇಲ್ಲಿವರೆಗೂ ಸ್ಲೀವ್ಸ್ ಬರುತ್ತೆ, ಮತ್ತೆ ಇಲ್ಲಿ ಬಫ್ ಬರುತ್ತೆ. ಆ ಬಫ್ ಸ್ಲೀವ್ಸ್ ನ ಯಾವ ತರ ಕಟ್ ಮಾಡ್ಕೋಬೇಕು ಅನ್ನೋದು, ಸ್ಲೀವ್ಸ್ ಮತ್ತೆ ಫ್ರಂಟ್ ಬ್ಯಾಕ್ ಬಾಡಿ, ಮತ್ತೆ ಇದಕ್ಕೆ ಪ್ರಿನ್ಸಸ್ ಕಟ್ ಇರುತ್ತೆ. ಯಾಕಂತಂದ್ರೆ ಸೈಡ್ ಅಲ್ಲಿ ಜಿಪ್ ಕೊಟ್ಟು ನೀಟಾಗಿ ಕರೆಕ್ಟ್ ಬಾಡಿ ಫಿಟ್ಟಿಂಗ್ ಇರಬೇಕು ಅನ್ನೋ ಉದ್ದೇಶದಿಂದ ಸೈಡ್ ಅಲ್ಲಿ ಜಿಪ್ ಕೊಡ್ತಾ ಇದೀವಿ. ಓಕೆನಾ? ಈ ವಿಡಿಯೋನ ನೀವೇ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬಂದಿರೋಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಯಾಕೆಂತಂದ್ರೆ ಪ್ರತಿಯೊಂದು ಇವಾಗ ನಾನು ಏನೇನ್ ಮೆಜರ್ಮೆಂಟ್ ಹೇಳಿದ್ರೆ ಇಷ್ಟನ್ನು ಎಲ್ಲೆಲ್ಲಿ ಎಷ್ಟು ಮಾಡ್ಬೇಕು ಅಂತ ಮಾರ್ಕ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಆತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ಕೆಳಗಡೆ ಕಮೆಂಟ್ ಮಾಡಿ, ಇಲ್ಲ ನಮ್ಮ ಚಾನಲ್ ನಂಬರ್ ಇದೆ, ಚಾನಲ್ ನಂಬರ್ಗೆ ಫೋನ್ ಮಾಡೋದ್ರು ಇಲ್ಲಿ, ಇಲ್ಲ ಕಮೆಂಟ್ ಮಾಡೋದ್ರ ಇಲ್ಲೇ, ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಆದ್ರೂ ಕಳಿಸಿ. ಯಾರು ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನೀವು ಕಾಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆದ್ರೂ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಚಾನಲ್ ಅಲ್ಲಿ ಹೆಚ್ಚು ಒಂದು 300 ಮೇಲೆ ವಿಡಿಯೋಸ್ ನ ಮಾಡಿದೀನಿ. ಸರ್ ಇಷ್ಟೆಲ್ಲ ನಾವು ಮಾಡಿದ್ರು ಒಬ್ಬೊಬ್ರು ನನ್ಗೆ ಕಾಲ್ ಮಾಡ್ತಾರೆ, ಸರ್ ನಾನು ಎಷ್ಟು ನೀಟಾಗಿ ನೀವೇನ್ ಮಾಡ್ತೀರ ಅದೇ ತರ ಮಾರ್ಕ್ ಮಾಡಿ ಕಟ್ಕೊಂಡು ನಮ್ಗೆ ಸರಿಯಾಗಿ ಬರಲ್ಲ ಅನ್ನೋರ್ಗೆ ಒಂದ್ಸರಿ ಸಂಡೇ ಟೈಮ್ ಫೋನ್ ಮಾಡ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ನಿಮ್ ಕಣ್ ಮುಂದೆನೆ ನಿಮ್ ಬ್ಲೌಸ್ ನ ಕಟ್ ಮಾಡಿ ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಅವಾಗ ಸ್ವಲ್ಪ ಕಲಿಯಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಆ ಕಟಿಂಗ್ ನಾನು ನಿಮ್ಗೆ ಕಟ್ ಮಾಡಿ ಕೊಡ್ತೀನಿ. ಅದನ್ನ ನಿಮ್ಗೆ ಅದನ್ನೇ ಎತ್ಕೊಂಡು ಹೋಗಿ ಹೊಲ್ದಿ ಫಿಟ್ಟಿಂಗ್ ಹಾಕಿ ಚೆಕ್ ಮಾಡಿ ಆಮೇಲೆ ನೀವು ಕಲಿಬಹುದು. ಇಲ್ಲ ಅಂತಂದ್ರೆ ನೀವು ಕಟ್ ಮಾಡ್ಬೇಕಾದ್ರೆ ಮಾರ್ಕ್ ಮಾಡಿ ಅದ್ರ ಮೇಲೆ ಇಟ್ಟು ಏನೇನ್ ಪ್ರಾಬ್ಲಮ್ ಬರ್ತಾ ಇದೆ ಅನ್ನೋದು ಚೆಕ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವೇನ್ ಮಾಡಕ್ಕಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀವಿ. ನಿಮ್ಮಿಂದ ನೀವು ಶೇರ್ ಮಾಡೋ ಮುಖಾಂತರ ನಿಮ್ಮಿಂದ ಬೇರೆಯವ್ರಿಗೂ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಕಲಿಯೋರ್ಗೆ ಎಲ್ಲ ಟಿಪ್ಸ್ ನ ಸ್ಲೀವ್ಸ್ ಕಟ್ ಮಾಡ್ತಾ ಇಂದ ಎಷ್ಟೆಷ್ಟು ಮೆಜರ್ಮೆಂಟ್ ಯಾವ ತರ ಇಟ್ಕೋಬೇಕು ಅನ್ನೋದು ತುಂಬಾ ಸಿಂಪಲ್, ಎಲ್ಲರಿಗೂ ಅನುಕೂಲ ಆಗಿ ಎಲ್ಲರೂ ಕಲಿಬೇಕು ಅನ್ನೋ ಉದ್ದೇಶ ತುಂಬಾ ನೀಟಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ನಾನು ವಿಡಿಯೋಸ್ ನ ಮಾಡಿದ್ದೀನಿ. ಹೆಚ್ಚು ಕಮ್ಮಿ ಒಂದು 300 ಮೇಲೆ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೋಬಹುದು ನೀವು. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅವಾಗ ತೋರಿಸ್ದಂಗೆ ನೋಡಿ, ಈ ತರ ಬರ್ಕೊಂಡಿದ್ದೀನಿ ಮೆಜರ್ಮೆಂಟ್ ಫುಲ್ಲು. ಈ ತರ ಫ್ರಿಲ್ಸು ಬಫ್ ಸ್ಲೀವ್ಸ್ಗೆ ಈ ತರ ಲೈನ್ಸ್ ಹಾಕೊಂಡಿರ್ತೀನಿ. ಬ್ಯಾಕ್ ಅಲ್ಲಿ ಕಾಲರ್ ಬಂದಿರೋದು ಹಿಂಗ್ ಮಾಡಿ ಜಿಪ್ ಬಂದು ಇಲ್ಲಿ ಹುಕ್ಸ್ ಬರುತ್ತೆ. ಇದು ಟೋಟಲ್ ಮೆಜರ್ಮೆಂಟ್ ಇಲ್ಲಿ ತಗೊಂಡಿದ್ದೀನಿ. ಇವಾಗ ಸ್ಲೀವ್ಸ್ ಫಸ್ಟ್ ಕಟ್ ಮಾಡೋಣ, ಬಫ್ ಸ್ಲೀವ್ಸ್ದು. ಮತ್ತೆ ಇದು ವೈಟ್ ಬಟ್ಟೆ ಆಗಿರೋದ್ರಿಂದ ವೈಟ್ ಮಾರ್ಕಲ್ಲೆಲ್ಲ ಹಾಕಿದ್ರೆ ನೋಡಿ, ಇಲ್ಲಿ ಹಾಕಿದ್ರೆ ಇದು ಒರೆಸೋಗುತ್ತೆ. ಮತ್ತೆ ಇದು ವೈಟ್ ಮೇಲೆ ವೈಟ್ ಕಾಣಿಸಲ್ಲ, ಮತ್ತೆ ವಿಡಿಯೋಗೂ ಸರಿಯಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ಬ್ಲೂ ಕಲರ್ ಮಾರ್ಕಿಂಗ್ ಜಾಕ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ನೇದಾಗಿ ಒಂದು ಲೈನು, ಅದಾದ್ಮೇಲೆ ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡೋ ಲೆಕ್ಕ ಒಂದು ಲೈನ್ ಬೇಕಲ್ಲ ಅಷ್ಟು. ಮತ್ತೆ ಸ್ಲೀವ್ಸ್ ಮೆಜರ್ಮೆಂಟ್ ಬಂತು ಮೇಡಮ್ ಅವ್ರದ್ದು 9 ಇಂಚ್ ಇದೆ. 9.5 ಇಟ್ಕೋಬೇಕು. ಏನಕ್ಕೆ ಅಂತಂದ್ರೆ ಇಲ್ಲಿ ಹೊಲಿಯೋದಕ್ಕೆ ಅರ್ಧ ಇಂಚ್ ಮಾರ್ಜಿನ್ ಬೇಕಲ್ಲ, ಅದಕ್ಕೆ ಅರ್ಧ ಇಂಚ್ ಮಾರ್ಜಿನ್ 9.5 ಇಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಆರ್ಮೋಲ್ ಡೌನ್ ಬಂದ್ಬಿಟ್ಟು ಇವ್ರಿಗೆ 18.5 ಇದೆ ಆರ್ಮೋಲು. ಅದಕ್ಕೋಸ್ಕರ ಏನ್ ಮಾಡಿದೀನಿ, ನಾನು 4 ಇಂಚ್ ಡೌನ್ ತಗೊಂಡಿದ್ದೀನಿ. ಮತ್ತೆ ಇಲ್ಲಿ ನಮ್ಗೆ ಎಕ್ಸ್ಟ್ರಾ ಬಫ್ ಬಟ್ಟೆ ಬೇಕು, ಅದಕ್ಕೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ 2 ಇಂಚ್ ಎಕ್ಸ್ಟ್ರಾ ತಗೊಂತೀನಿ. ಇದು ಆರ್ಮೋಲ್ ಇಷ್ಟೇ ಇರಬೇಕು. ಇಲ್ಲಿ ಫಿಲ್ಟ್ ಕೊಡೋದ್ರಿಂದ
ಅಷ್ಟು ಬರಬೇಕು. ಮತ್ತು ಇದೇ ಥರ ಮುಂದಕ್ಕೆ ಹೋಗಿ 4 ಇಂಚ್ಗೊಂದು, ಆಮೇಲೆ ಇಲ್ಲಿ ಫಸ್ಟು ಸ್ಲೀವ್ಸ್ ಡೌನಲ್ಲಿ ಎಷ್ಟು ಬರುತ್ತೆ ಅಂತಂದರೆ 13.5 ಇದೆ. 13.5 ಅಂದರೆ 6.75 ಬರುತ್ತೆ ಒಂದು ಸೈಡ್ಗೆ. 6.75ಗೆ ಸ್ವಲ್ಪ ಲೂಸ್ ಬೇಕು ಅಂದಿದ್ದಾರೆ, ಅದಕ್ಕೋಸ್ಕರ. ಮತ್ತು ಇಲ್ಲಿ 18.5 ಇದೆ, 1/4 ಇಂಚ್ ಕಮ್ಮಿ ಮಾಡಿ 18 ಇಟ್ಕೊತಾ ಇದ್ದೀನಿ. ಸ್ವಲ್ಪ ಲೂಸ್ ಬೇಕು ಅಂತಿದ್ದಾರಲ್ಲ. ಮತ್ತೆ ಸ್ಟ್ರೈಟಾಗಿ ಒಂದು ಲೈನು, ಮತ್ತು ಇಲ್ಲಿ ಮಾರ್ಜಿನ್ ಯಾರಿಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಕೊಡ್ಬೋದು. ನಾನು 1.25 ರೆಗ್ಯುಲರ್ ಆಗಿರ್ತೀನಿ. ಅದಾಯಿತು. ಅದಾದಮೇಲೆ ಈ ಸ್ಲೀವ್ಸ್ನ ಮಾರ್ಕಿಂಗ್ ಹಿಂಗೆ ತಗೋಬೇಕು. ಅದನ್ನು ಒಬ್ಬೊಬ್ರಿಗೆ ಕೆಲವ್ರಿಗೆ ಗೊತ್ತಾಗಲ್ಲ. ನಾನು ಸ್ಲೀವ್ಸ್ದೇ ಒಂದು ವಿಡಿಯೋ ಮಾಡಿದ್ದೀನಿ, ನಿಮಗೆ ಬೇಕು ಅಂತ ಅರ್ಥ ಆಗ್ಬೋದು. ನೋಡಿ, ಈ ಥರ ತಗೋಬೇಕು. ಇದಕ್ಕೆ ಶೇಪ್ ಏನು ಬರಲ್ಲ, ಯಾಕೆಂತಂದರೆ ಇಲ್ಲಿ ಬಫ್ ಇಡ್ತೀವಲ್ಲ, ಅದರಿಂದ ನಿಮ್ಗೆ ಇಲ್ಲಿ ಲೂಸ್ ಬಂದೇ ಬರುತ್ತೆ. ನಾವು ಶೇಪ್ ಕೊಡೋ ಅವಶ್ಯಕತೆ ಏನಿಲ್ಲ. ಅವಾಗ ಈ ಬಫನ್ನು ಸರಿಯಾಗಿ ಬರಲ್ಲ ಶೇಪ್ ಕೊಟ್ಟರೆ. ಒಬ್ಬೊಬ್ರು ಶೇಪ್ ಕೊಡ್ತಾರೆ, ಬಟ್ ಆದರೆ ಒಂದ್ಸರಿ ಶೇಪ್ ಕೊಡ್ದಿರೋ ಕಟ್ ಮಾಡಿ ಹಾಕಿ ನೋಡಿ. ಅವಾಗ ನಿಮ್ಗೆ ಯಾವುದು ಸರಿ ಅನ್ಸಿದ್ರೆ ಅದನ್ನು ಫಾಲೋ ಮಾಡಿ. ನಾನು ಇದನ್ನು ನಮ್ಮದೇ ಫಾಲೋ ಮಾಡಿ ಅಂತ ಹೇಳಲ್ಲ, ನಾವೇನಿದ್ರು ಪ್ರಾಕ್ಟಿಕಲ್ ಆಗಿ ಹೇಳ್ತೀವಿ. ಎರಡೂ ಒಂದ್ಸರಿ ಫಾಲೋ ಮಾಡಿ, ಯಾವ್ದು ನಿಮ್ಗೆ ಸರಿ ಅನ್ಸುತ್ತೋ ಅದನ್ನು ಕಟ್ ಮಾಡ್ಕೊಳ್ಳಿ. ನಾವು ಯಾವ ಥರ ಕಟ್ ಮಾಡ್ತೀವಿ ಅನ್ನೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ನೋಡಿ, ಮೇಲ್ಗಡೆ ರೌಂಡ್ ಆಗಿ ಬರ್ಬೇಕು. ಯಾಕಂದ್ರೆ ಇಲ್ಲಿ ಫಿಲ್ಟ್ಗೆ ಇಟ್ಕೊಂಡು ಇಲ್ಲಿವರೆಗೂ ಬರ್ತೀವಿ. ಈ 2 ಇಂಚ್ ಎಲ್ಲಿವರೆಗೂ ಇರುತ್ತೋ ಇಲ್ಲಿವರೆಗೂ ಫಿಲ್ಟ್ ಇಟ್ಕೊಂಡ್ ಬರಬೇಕು. ಇಲ್ಲಿಂದ ರೆಗ್ಯುಲರ್ ಆಗಿ ಅಟ್ಯಾಚ್ ಮಾಡಬೇಕು ಅಷ್ಟೇ. ಅಂದ್ರೆ ಇದು ಮೇಲ್ಗಡೆ ಮಾತ್ರ ಬಫರ್ ಅಂತ ಸ್ಲೀವ್ಸ್ ಕಟಿಂಗು. ಇದು ಇಷ್ಟ ಆಯ್ತು. ಇವಾಗ ಬ್ಯಾಕಲ್ಲಿ ಜಿಪ್ ಇದೆಯಲ್ಲ, ಅದಕ್ಕೆ ಏನ್ ಮಾಡಬೇಕು, ಜೈಂಟ್ ಇರೋ ಕಡೆ ನಮ್ಮ ಕಡೆ ಹಾಕೋಬೇಕು. ನೋಡಿ, ಈ ತರ ಓಪನ್ ಇರುತ್ತಲ್ಲ, ಇದು ಬ್ಯಾಕಲ್ಲಿ ಲೆಫ್ಟ್ಗೊಂದು ರೈಟ್ಗೊಂದು ಹೋಗುತ್ತೆ, ಸೆಂಟ್ರಲ್ಲಿ ಜಿಪ್ ಬರುತ್ತೆ. ಅದಕ್ಕೆ ನಾವು ಈ ತರ ಹಾಕೋಬೇಕು. ಅದಾದ್ಮೇಲೆ ಐರನ್ ಬಾಕ್ಸು. ನೋಡಿ, ಸ್ಟೀಮ್ ಐರನ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಂದೇ ಸರಿ ನೋಡಿ ಎಷ್ಟು ರಿಂಕಲ್ಸ್ ಇರುತ್ತಲ್ಲ, ನೋಡಿ ಒಂದೇ ಸರಿಗೆ ಎಷ್ಟು ನೀಟಾಗಿ ಹೋಗ್ಬಿಡುತ್ತೆ. ಈ ಐರನ್ ಬಾಕ್ಸ್ ಡೀಟೇಲ್ಸನ್ನು ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ನಿಮ್ಗೆ ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾವು ಹೆಚ್ಚು ಕಮ್ಮಿ 300 ವಿಡಿಯೋ ಮಾಡಿರಲ್ಲ, ಅದರಲ್ಲಿ ಹೆಡ್ಲೈನ್ಸ್ ಕೊಟ್ಟಿದ್ದೀನಿ, ಐರನ್ ಬಾಕ್ಸ್ ಡೀಟೇಲ್ಸ್ ಅಂತ. ಅದರ ಫೋಟೋ ಹಾಕಿ ಸ್ವಲ್ಪ ಮೇಲೆ ನೋಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಫಸ್ಟ್ ಕೆಲಸ, ಇಲ್ಲಿ ಜಿಪ್ ಬರ್ಬೇಕಲ್ಲ, ಜಿಪ್ಗೆ ಮಾರ್ಜಿನ್ ಬೇಕು. ಈ ಕಡೆ ಹಾಕರೆ 1/4 ಇಂಚ್ ಹೊಲಿಯಕ್ಕೆ, ಆ ಮಾರ್ಜಿನ್ಗೆ ಲೈನ್ ಆಗಿ ಸ್ಟ್ರೈಟ್ ಆಗಿ ಒಂದು ಲೈನು ಹಾಕೊಳ್ಳೋಣ. 1/4 ಇಂಚ್ ಲೈನ್ ಅನ್ನೋದು ಆಯ್ತು. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಮಾರ್ಜಿನ್ ಬೇಕು. ಈ ಬಾಡಿ ಲೆಂತ್, ಇಲ್ಲಿ ಬಾಡಿ ಕೆಳಗಡೆ ಫಿಲ್ಟಿಗೆ ಲಿಕ್ವಿಡ್ ಜಾಯಿಂಟ್ ಮಾಡ್ತೀವಲ್ಲ, ಆ ಜಾಯಿಂಟ್ಗೆ ಮಾರ್ಜಿನ್ ಬೇಕು. ಇದು ಜಿಪ್ ಹೊಲಿಯಕ್ಕೆ ಜಿಪ್ ಮಾರ್ಜಿನ್. ಎಲ್ಲ ಕಡೆನೂ ಮಾರ್ಜಿನ್ ಇಂಪಾರ್ಟೆಂಟ್ ಆಗಿರುತ್ತೆ. ಮಾರ್ಜಿನ್ ಇಲ್ಲ ಅಂದ್ರೆ ನಾವು ಹೊಲಿಯೋಷ್ಟರಲ್ಲಿ ಅದು ಸ್ವಲ್ಪ 1/4 ಇಂಚ್ ಟೈಟ್ ಆಗ್ಬಿಡೋದು, ಮತ್ತೆ ಇದು ಉದ್ದ ಕಮ್ಮಿ ಆಗೋದು, ಈ ತರ ಎಲ್ಲ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ನಮ್ಗೆ ಗೊತ್ತಾಗ್ಬೇಕು ಅನ್ನೋ ಉದ್ದೇಶದಿಂದ 2 ಲೈನು, ಇದು ಇಲ್ಲಿಗೆ, ಇದು ಕಟಿಂಗು, ಇದು ಮಾರ್ಕಿಂಗ್, ಇದು ಹೊಲಿಯೋದಕ್ಕೆ ಆ ತರ. ಅದಾದ್ಮೇಲೆ ಬಾಡಿ ಲೆಂತ್ ಬಂದ್ಬಿಟ್ಟು 16 ಇಂಚ್ ತಗೊಂಡಿದ್ದೀನಿ. ನೋಡಿ, ಯಾಕಂದ್ರೆ ಇಲ್ಲಿ ಮಾರ್ಜಿನ್ ಇದೆ, ಇಲ್ಲೇ ಕರೆಕ್ಟಾಗಿ ಆ ಲೈನ್ಗೆ 1/2 ಇಂಚ್ ಇಟ್ಕೊಂಡು ಇಲ್ಲಿಗೆ ಒಂದು ಲೈನು. ಇದು ಕಾಲರ್ ನೆಕ್ ಆಗಿರೋದ್ರಿಂದ ಹಾರ್ಮೋಲ್ ಡೌನ್ ಒಂದು 6ಕ್ಕೆ ಮಾಡ್ಕೊಳ್ಳೋಣ. ಒಬ್ಬೊಬ್ರು ಕಾಮೆಂಟ್ ಮಾಡ್ತಾರೆ, ಸರ್ 7 ಇಂಚು ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ. ನನಗೂ ಪರ್ಫೆಕ್ಟ್ ಆಗಿ ಗೊತ್ತಾಗಲ್ಲ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೊಂತೀನಿ. ಅದಾದ್ಮೇಲೆ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡಾಗ ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗಡೆ ಮಾಡ್ಕೊತೀನಿ ಅಷ್ಟೇ. ಅದ್ರದ್ದು ಇಷ್ಟೇ ಮಾಡಬೇಕು ಅಂತ ಗೊತ್ತಾಗಲ್ಲ. ಒಂದು ಐಡಿಯಾ, ಇಷ್ಟು 15 ವರ್ಷದಿಂದ ಕಟ್ ಮಾಡ್ತಾ ಇದೀನಲ್ಲ, ಇಷ್ಟು ಬರ್ಬೋದು ಅಂತ ನನ್ಗೊಂದು ಗೆಸ್ಸಿಂಗ್ ಇರುತ್ತೆ. ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಎಲ್ಲರಿಗೂ ಬರುತ್ತೆ. ಹೊಸದಾಗಿ ಕಲಿಯೋರ್ಗೆ ಯಾವ ತರ ಡೌಟ್ಗಳು ಬರ್ತವೆ, ಬರೋದ್ರಲ್ಲಿ ಸಂಶಯ ಪಡೋಂಥದ್ದೇನಿಲ್ಲ. ನಿಮ್ಗೆ ಅರ್ಥ ಆಗಿರ್ಬೋದು. 3 ಲೈನು ಎಲ್ಲ ವಿಡಿಯೋಸಲ್ಲಿ ನಾನು ಇದೇ ತರ ಹಾಕೋದು. ಅದಾದ್ಮೇಲೆ ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ, 33 ಇದೆ. 1 ಇಂಚ್ ಮಾತ್ರ ಲೂಸ್ ಬಿಡ್ಬೇಕು, ಯಾಕಂದ್ರೆ ಇದು ಬ್ಲೌಸ್ಗೆ ಆದ್ರೆ ಸ್ಕಿನ್ ಫಿಟ್ ಹಾಕೊಂತ ಟೈಟ್ ಆಗಿ, ಇದು ಸ್ವಲ್ಪ ಲೂಸ್ ಹಾಕ್ತಾರೆ ಡ್ರೆಸ್ ಆಗಿರೋದ್ರಿಂದ. ಅವಾಗ 33 ಇರೋದು, ಇದು ಎಷ್ಟಿದೆ 33 ಇದು, ಇಲ್ಲಿ ಬರೆದ್ರೆ ಮತ್ತೆ ಹೋಗಲ್ಲ. 33 ವೇಸ್ಟು ಪ್ಲಸ್ 1 ಇಂಚು ಇಸ್ ಈಕ್ವಲ್ 34, ಅಂದರೆ 1 ಇಂಚ್ ಸೇರ್ಸ್ಕೊಂಡು 34 ಅಂದರೆ ನಮಗೆ 8.5 ಬರುತ್ತೆ. 8.5ಗೆ ಒಂದು ಲೈನು. ಅದಾದ್ಮೇಲೆ ಇಲ್ಲಿ ಡಾಟ್ ಕೊಡಬೇಕು, ಇಲ್ಲಾಂದ್ರೆ ಹಿಂದ್ಗಡೆ ಸ್ವಲ್ಪ ಹಿಂಗ್ ಲೂಸ್ ಬರ್ತಾ ಇರುತ್ತೆ ವೇಸ್ಟ್ ಹತ್ರ, ನೋಡೋಕ್ಕೆ ಚೆನ್ನಾಗಿರಲ್ಲ. ಬ್ಲೌಸ್ ಕೊಡ್ತೀವಲ್ಲ ಆ ಥರ ಡಾಟು ಕೊಡಿ. ಪರ್ಫೆಕ್ಟ್ ಸ್ಕಿನ್ ಹೆಂಗಿರುತ್ತೆ ಹಂಗೆ ಅಂಟ್ಕೊಳ್ಳೋ ಥರ ಇರುತ್ತೆ. ಇಲ್ಲಿ ಇದಕ್ಕೆ
ಈ 8 4 ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಡಾಟ್ ಇದ್ದಾಗ ಸ್ವಲ್ಪ ಒಳಗಡೆ ಬರುತ್ತಲ್ಲ ಆ ಮಾರ್ಜಿನ್ಗೆ ಅರ್ಧ ಇಂಚ್ ಅಷ್ಟೇ ಕೊಡಬೇಕು. ಇಲ್ಲಿ ಅರ್ಧ ಇಂಚ್ ಅಷ್ಟೇ ನಾವು ಹಿಡಿಬೇಕು, ಇಲ್ಲಿ ಅರ್ಧ ಇಂಚ್ ಅಷ್ಟೇ ಎಕ್ಸ್ಟ್ರಾ ಕೊಡಬೇಕು. ನೆಕ್ಸ್ಟ್ ಇಲ್ಲಿ ಅಪ್ಪರ್ ಚೆಸ್ಟ್ 37 ಇದೆ, ಅದಕ್ಕೆ 1 ಇಂಚ್ ಸೇರಿಸ್ಕೊಳ್ಳೋಣ. ಅವಾಗ 38 ಆಗುತ್ತೆ ನೋಡಿ. 38 ಹಿಂಗೆ ಇಟ್ಕೊಂಡು ಅದರಲ್ಲಿ 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೋ 9.5 ಬರ್ಬೋದು. 9.5 ಬಂತು. 9.5ಗೆ ಇಲ್ಲೊಂದು ಲೈನ್ ಹಾಕೊಳ್ಳಿ. ಮತ್ತು ಅವ್ರದ್ದು ಶೋಲ್ಡರ್ ಬಂದ್ಬಿಟ್ಟು ಫುಲ್ ಶೋಲ್ಡರ್, ಅವಾಗೆ ನಾನು ಮುಂಚೆ ಇಂಟ್ರೊಡಕ್ಷನಲ್ಲಿ ಮಾಡಿದಲ್ಲ ಅಲ್ಲಿ ಅವ್ರದ್ದು ಶೋಲ್ಡರ್ ಬಂದ್ಬಿಟ್ಟು ನಿಮಗೆ 16 ಇಂಚ್ ಇದೆ. 16 ಇಂಚಿಗೆ ಒಂದು ಲೈನು. ಅದಾದಮೇಲೆ ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿ 3 ಕಾಲ್ ಅಷ್ಟೇ ಬರಬೇಕು. ಜಾಸ್ತಿ ಬಂದರೆ ಹಿಂದ್ಗಡೆ ಕಾಲರ್ ಹತ್ರ ಓಪನ್ ಥರ ಕಾಣಿಸುತ್ತೆ ಜಾಸ್ತಿ, ಅದು ಕ್ಲೋಸ್ ಆಗಲೇಬೇಕು ಅದಕ್ಕೋಸ್ಕರ. ಮತ್ತು ಇಲ್ಲೂ ಸೇಮ್ 14ಕ್ಕೆ ಇಟ್ಕೋಬೇಕು. ಆಮೇಲೆ ಬ್ಯಾಕ್ ಕ್ರಾಸ್ ಅನ್ನಲ್ಲ ಅಲ್ಲಿ 16 ಇದೆ, ಅದಕ್ಕೆ 16 ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಲೈನು ಜಾಯಿನ್ ಮಾಡೋಣ. ಫಸ್ಟ್ ಕೆಲಸ ನಾರ್ಮಲ್ ಕಟ್ ಮಾಡ್ದಂಗೆ ಐವಿನೇ ಕಟ್ ಮಾಡಿದ್ರೆ ಕೂತ್ಕೊಳ್ಳಲ್ಲ, ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಮತ್ತು ಇದು ಸೈಡ್ ಮಾರ್ಜಿನ್ನು ರೆಗ್ಯುಲರ್ ಆಗಿ ನಮಗೆ 1.5-2 ಇಂಚ್ ಬಿಡ್ತಾನಲ್ಲ ಅಷ್ಟು ಬಿಟ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ ಹಾರ್ಮೋಲ್ ಶೇಪು ಎಲ್ಲ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸುಮ್ಮನೆ ನಾನು ನೋಡಿ ಈ ಥರ ಜಾಯಿನ್ ಮಾಡ್ಕೋಬೇಕು. ನೋಡಿ ಈ ಥರ ತಿರ್ಸ್ಕೊಂಡೆ. ಇವಾಗ ಹಾರ್ಮೋಲ್ನ ಚೆಕ್ ಮಾಡ್ಕೊಳ್ಳೋಣ. ನೋಡಿ 17 ಬರ್ತಾ ಇದೆ. ಅವಾಗ ಏನು ಮಾಡಬೇಕು, ಸ್ವಲ್ಪ ಈ ಥರ ಸೇವ್ ಮಾಡ್ಕೊಳ್ಳೋಣ. ಇವಾಗ ಚೆಕ್ ಮಾಡ್ಕೊಳ್ಳೋಣ. 18 ಬರ್ತಾ ಇದೆ, ಸರಿ ಬರ್ತದೆ. ಇದು ರೆಗ್ಯುಲರ್ ಆಗಿ ನಾವು ಮಾರ್ಕ್ ಮಾಡ್ಕೊಂಡಿರೋ ಥರ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮತ್ತು ಹೈವಿ ನೆಕ್ಕಲ್ಲಿ ಹಿಂದ್ಗಡೆ ಎಲ್ಲರೂ ಕಾಲರ್ ಜಾಯಿಂಟ್ ಮಾಡಿದಾಗ ಹೇಳ್ತಾ ಇದ್ದಾರೆ ಕಾಲರ್ ಹಿಂಗೆ ಓಪನ್ ಆಗ್ತಾ ಇದೆ ಹಿಂದ್ಗಡೆ ಸರಿಯಾಗಿ ಕುತ್ಕೊಂತ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಮೈನ್ ಪ್ರಾಬ್ಲಮ್ ಏನಂತಂದರೆ ಇಲ್ಲಿ ಅರ್ಧ ಇಂಚ್ ಜಾಸ್ತಿ ಬಿಟ್ಕೋಬೇಕು. ಇವಾಗ ಏನು ಮಾರ್ಜಿನ್ ಇದೆಯಲ್ಲ ಅದಕ್ಕೆ ಅರ್ಧ ಇಂಚ್ ಜಾಸ್ತಿ ಬಿಟ್ಕೊಂಡು ಕಟ್ ಮಾಡಬೇಕು. ಆಮೇಲೆ ಫ್ರಂಟಲ್ಲಿ ಸ್ವಲ್ಪ ಜಾಸ್ತಿ ಮಾಡಬೇಕು. ಅವಾಗ ಏನಾಗುತ್ತೆ ಅಂದರೆ ಅದು ಹಿಂದ್ಗಡೆ ಕಾಲರ್ ಎತ್ಕೊಳ್ಳಲ್ಲ, ಮುಂದಕ್ಕೆ ಕರೆಕ್ಟಾಗಿ ಬರುತ್ತೆ. ತೋರಿಸ್ಕೊಡ್ತೀನಿ ಆ ಥರ ಅಂತ. ಮತ್ತು ಹಿಂದಕ್ಕೆ ಕಾಲರ್ ಹಿಂದೆ ಎಳ್ಕೊತಾ ಇದೆ ಅಂತಲೂ ಒಬ್ಬೊಬ್ರು ಹೇಳ್ತಾರೆ. ಕರೆಕ್ಟಾಗಿ ಕತ್ತತ್ರ ಕೂತ್ಕೊಳ್ಳಲ್ಲ, ಸ್ವಲ್ಪ ಗ್ಯಾಪ್ ಬರ್ತಾ ಇದೆ ಅಂತಲೂ ಹೇಳ್ತಾರೆ. ಅದು ಏನಕ್ಕೆ ಅಂತಂದರೆ ತೋರಿಸ್ಕೊಡ್ತೀನಿ. ನೋಡಿ ಇದಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಜೋರಿಸ್ಕೊತೀನಿ. ಮತ್ತೆ ಹೇಳೋದು ಮರ್ತೋಗ್ಬಿಟ್ಟೆ. ನೋಡಿ ಇಲ್ಲಿಂದ ನಾವು ಒಂದು 1/4 ಇಂಚ್ ಕ್ರಾಸ್ ಅನ್ನು ತಗೋಬೇಕು. ಯಾಕಂದ್ರೆ ಇದು ಮೇಲೆ ಎತ್ಕೊಂಡ್ಬಿಡುತ್ತೆ, ಅದಕ್ಕೆ ಹೊಲ್ದಾದ್ಮೇಲೆ. ನೋಡಿ ಈ ತರ ಕಟ್ ಮಾಡ್ಕೊಂಡ್ವಿ. ನೋಡಿ ಈ ಕಡೆ ಸ್ವಲ್ಪ ಜಾಸ್ತಿ ಬಿಡಬೇಕು, ಈ ಕಡೆ ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕು. ಮತ್ತೆ ನಾವು ಹೊಲಿಬೇಕಾದ್ರೆ ನೋಡಿ ಇದನ್ನ ಸ್ವಲ್ಪ ಇಲ್ಲಿ ಎತ್ಕೊಬಿಡ್ಬೇಕು. ಇಲ್ಲಿ ಕರೆಕ್ಟ್ ಆಗಿರ್ಬೇಕು, ಈ ಪೋರ್ಷನ್ ಇಂದ ಈ ಪೋರ್ಷನ್. ಆಮೇಲೆ ಡೌನ್ ಮಾಡ್ಕೋಬೇಕದು ಆ ತರ. ನೋಡಿ ಬ್ಯಾಕಲ್ಲಿ ಈ ಕತ್ತು ನಮ್ಗೆ ಇಲ್ಲಿಂದ ಇಲ್ಲಿವರೆಗೂ ಕತ್ತಿರುತ್ತಲ್ಲ, ಆ ಕತ್ತು ಹತ್ರ ಸ್ವಲ್ಪ ಡೌನ್ ಹೋಗ್ಬೇಕು. ಅವಾಗ ಕಲರ್ ಅಟ್ಯಾಚ್ ಮಾಡಿದಾಗ ಇದು ಸ್ವಲ್ಪ ಮೇಲೆ ಹೋಗುತ್ತೆ, ಇಲ್ಲಿ ಗ್ಯಾಪ್ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿಂದ ಎಲ್ಲಿಗೆ ಸ್ವಲ್ಪ ಒಂದು ಅರ್ಧ ಇಂಚ್ ತಗೊಂಡ್ಬಿಟ್ರೆ ಅರ್ಧ ಇಂಚ್ ಕಲರಿಂಗ್ ಓಪನ್ ಆದಂಗ ಅರ್ಥ ಇರುತ್ತೆ. ಯಾಕಂದ್ರೆ ಇದು ಫ್ರಂಟು ಮುಂದ್ಗಡೆ ಸ್ವಲ್ಪ ಹೋಗಿರುತ್ತೆ, ಅವಾಗ ಇದು ಹಿಂಗ್ ಹೋದಾಗ ಹಿಂಗ್ ಎತ್ಕೊಂಡ್ಬಿಡುತ್ತೆ. ಅದಕ್ಕೆ ಇದು ಮಾತ್ರ ಹಿಂಗ್ ಹೋಗಿ ಹಿಂದ್ಗಡೆ ನಮ್ಮ ಕತ್ತತ್ರ ಇಲ್ಲಿ ಹಿಂಗ್ ಸ್ವಲ್ಪ ಡೌನ್ ಬಂದ್ರೆ ಕಲರ್ ನೀಟಾಗಿ ನಮ್ಮ ಕತ್ತೆ ಹೆಂಗಿರುತ್ತೆ ಹಂಗೆ ಕಲರ್ ಅಂಟ್ಕೊಂಡಂಗಿರುತ್ತೆ. ಇದು ಸ್ವಲ್ಪ ಮುಂದಿಗೆ ಹೋಗುತ್ತೆ ಶೋಲ್ಡರ್ ಹತ್ರ, ಅವಾಗ ಕರೆಕ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಶೇಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿ ತಗೋಬೇಕು. ಇಲ್ಲಿ ಎಕ್ಸ್ಟ್ರಾ ಇರಬೇಕು, ಇಲ್ಲಿ ಕ್ರಾಸ್ ಇರಬೇಕು. ಮತ್ತೆ ಇದು ಫ್ರಂಟ್ ಅಲ್ಲಿ ಇದು ಬರಲ್ಲ, ಏನು ಹುಕ್ಸ್ ಬರಲ್ಲ, ಬ್ಯಾಕಲ್ಲಿ ಜಿಪ್ ಬರುತ್ತೆ. ಅವಾಗ ಹೇಳ್ದಂಗೆ ಇವಾಗ ನೋಡಿ ಫ್ರಂಟ್ ಅಲ್ಲಿ ಒಂದೇ ಒಂದು ಲೈನ್ ಹಾಕೊಂಡಿದ್ದೀನಿ. ಈ ಲೈನ್ ಪ್ರಕಾರ ಈ ಲೈನ್ ಮಾರ್ಜಿನ್ಗೆ ಹುಕ್ಸ್ ಜಿಪ್ ಹಾಕಕ್ಕೆ. ಇವಾಗ ಇಲ್ಲಿ ಫ್ರಂಟ್ ಅಲ್ಲಿ ಏನು ಮಾರ್ಜಿನ್ ಬಿಡಲ್ಲ, ಅದಕ್ಕೆ ಈ ತರ ಒಂದು ಲೈನ್ ಹಾಕೊಂಡಿದ್ದೀನಿ ಫಸ್ಟ್ ಕೆಲಸ. ಅದಾದ್ಮೇಲೆ
ಎಲ್ಲೂ ಏನು ಎಕ್ಸ್ಟ್ರಾ ಬಿಡಂಗಿಲ್ಲ, ಎಲ್ಲಿ ಬಿಡಬೇಕು ಅಂತ ಇಲ್ಲಿ ತೋರಿಸ್ಕೊಡ್ತೀನಿ. ಫಸ್ಟ್ ಕೆಲಸ ಫ್ರಂಟ್ ಲೆಂತ್ ನೋಡ್ಕೋಬೇಕು, ಅವ್ರದ್ದು ಬ್ರೆಸ್ಟ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೋಬೇಕು. 16.5 ಇದೆ, ಸೇಮ್ 16 ಇಟ್ಕೊಳ್ಳೋಣ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ಫ್ರಂಟಲ್ಲಿ ಲೆಂತ್ ಅವ್ರದ್ದು ಬ್ರೆಸ್ಟ್ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅಲ್ಲಿಂದ ನೀವು ಸ್ವಲ್ಪ ಅರ್ಧ ಇಂಚು ಡೌನ್ ಮಾಡ್ಕೋಬೇಕು. ಯಾಕಂದ್ರೆ ಫ್ರಂಟಲ್ಲಿ ನಾವು ಜಾಯಿನ್ ಮಾಡಿದಾಗ ಫ್ರಂಟಲ್ಲಿ ಶೇಪ್ ಇರೋದ್ರಿಂದ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ, ಅದಕ್ಕೆ ಅರ್ಧ ಇಂಚು ಡೌನ್ ಮಾಡ್ಕೋಬೇಕು ಫ್ರಂಟಲ್ಲಿ ಮಾತ್ರ. ನೋಡಿ ಮಾಡ್ಕೊಂಡು ಈ ತರ ಅರ್ಧ ಇಂಚು ಈ ತರ ಕಟ್ ಮಾಡ್ಕೋಬೇಕು. ಅದಾದ್ಮೇಲೆ ಸೈಡಲ್ಲಿ ಏನು ಎಕ್ಸ್ಟ್ರಾ ಬಿಡೋದು ಬೇಡ, ನಾವು ಪ್ರಿನ್ಸಸ್ ಕಟ್ ಇದೆಯಲ್ಲ ಅದಾದ್ಮೇಲೆ ಅಲ್ಲಿ ಸೈಡ್ ಬಿಟ್ಕೊಳ್ಳೋಣ. ನಮ್ಗೆ ಇವಾಗ ಮೈನ್ ಇಂಪಾರ್ಟೆಂಟ್ ಕೆಲಸ ಇಲ್ಲಿದೆ ನೋಡಿ. ಇಲ್ಲಿಂದ ಹಿಂಗೆ ಕ್ರಾಸ್ ಆಗಿ ತಗೋಬೇಕು. ಒಂದು ಡೈರೆಕ್ಟ್ ಆಗಿ ಲೈನ್ ಮೇಲೆ ಕಟ್ ಮಾಡ್ಕೋಬಹುದು, ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೆ ಸರಿ ಮಾಡ್ಕೊಳಕ್ಕಾಗುತ್ತೆ ಅಂತ ನಾನು ಈ ತರ ಯಾವಾಗ ಕಟ್ ಮಾಡ್ಕೊತೀನಿ. ನೋಡಿ ಒಂದು ಸ್ಕೇಲ್ ಅಷ್ಟು ಈ ಕಾಲರ್ ಇಷ್ಟೇ ಬರುತ್ತಲ್ಲ ಅದಕ್ಕೆ ಇಷ್ಟೇ ನಾವು ಸ್ಕೇಲ್ ತಗೋಬೇಕು. ಅದಾದ್ಮೇಲೆ ಫ್ರಂಟ್ ಅಲ್ಲಿ ಅರ್ಧ ಇಂಚು ಡೌನ್ ಇರಬೇಕು, ಅದಕ್ಕೋಸ್ಕರ ನೋಡಿ ಇಲ್ಲಿವರೆಗೂ ಕಟ್ ಮಾಡ್ಕೊತೀನಿ. ಫ್ರಂಟು ಈ ತರ ಡೌನ್ ಇರಬೇಕು. ಇದನ್ನ ಕಟ್ ಮಾಡ್ಕೋಬೇಕು ಈ ತರ. ನೋಡಿ ಇಷ್ಟು ಮಾತ್ರ ಆಯ್ತು. ಕೆಳಗಡೆ ಕಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಕೆಳಗಡೆ ಈ ತರ ಶೇಪ್ ಆಗಿ ಈ ಸೈಡಲ್ಲಿ ಕಟ್ ಮಾಡ್ಕೊಂಡು ಈ ಸೈಡಲ್ಲಿ ಕಟ್ ಮಾಡ್ಕೊಂಡಿದೀವಿ. ಇದನ್ನ ಜಸ್ಟ್ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ನಮ್ಮ ಚೆಸ್ಟ್ ಪೋರ್ಷನ್ ಲೂಸ್ ಬರಬೇಕು, ಅದು ಯಾವ ತರ ಅಂತ ಇವಾಗ ನೋಡೋಣ. ಇದ್ರ ಬ್ಯಾಕ್ನ ತೆಗೆದ್ಬಿಡೋಣ. ನೋಡಿ ಇಷ್ಟು ಫ್ರಂಟ್ ಕಮ್ಮಿ ಮಾಡ್ಕೋಬೇಕು ಅಷ್ಟೇ. ಇವಾಗ ಫ್ರಂಟ್ ಡೀಪ್ ನೋಡ್ಬೇಕು. ಫ್ರಂಟ್ ಡೀಪ್ ಎಷ್ಟಿದೆ? 7 ಇದೆ. ಇದು ಮೆಜರ್ಮೆಂಟ್ ಬಂದ್ಬಿಟ್ಟು 11 15 ಇದೆ ಬ್ರೆಸ್ಟ್ ಪಾಯಿಂಟ್, ಅದಕ್ಕೆ ತಗೊಂಡಿದ್ದೀನಿ. ಆಮೇಲೆ ಅದಕ್ಕೊಂದು ಲೈನ್ ಹಾಕೊಳ್ಳಿ ನೆಕ್ ಹತ್ರ. ಇದು ಸುಮ್ಮನೆ ಒಂದು ಮಾರ್ಕು. ಮತ್ತೆ ಪ್ರಿನ್ಸಸ್ ಕಟ್ಗೆ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ. ಮತ್ತೆ ಫ್ರಂಟ್ ಶೇಪ್ ಇದು ಬ್ಯಾಕ್ ಕ್ರಾಸ್, ಫ್ರಂಟ್ ಕ್ರಾಸ್ ತಗೋಬೇಕು ಫಸ್ಟು. ಫ್ರಂಟ್ ಕ್ರಾಸ್ 15 ಇದೆ ನೋಡಿ, ಇಷ್ಟು ಬರುತ್ತೆ. ಅರ್ಧ ಇಂಚ್ ಇದೆ, ಅರ್ಧ ಇಂಚ್ ಹಿಂಗೆ ತಗೊಂಡು ಹಿಂಗೆ ಅದು ಕಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿಂದ ನಾನು ಏನು ಮಾಡಿದ್ದೀನಿ, ಇಲ್ಲಿ ಬ್ರಾಡ್ ತಗೊಂಡಿದ್ದೀನಿ. ಎಷ್ಟು ಇಂಚ್? 9 ಇಂಚ್ ಬೇಕಂತ ಕಸ್ಟಮರ್ಗೆ. 9 ಇಂಚ್ ಅಂದರೆ 4.25 ಬರುತ್ತೆ. 4.25ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಶೇಪು ಸ್ಟ್ರೈಟ್ ಬಾಗ್ ಬಂದು ಮತ್ತೆ ಇದು ಹಿಂಗ್ ಬರ್ಬೇಕು ನಮಗೆ. ಅದಕ್ಕೆ ಏನ್ ಮಾಡಬೇಕು, ಹಿಂಗ್ ಮಾರ್ಕ್ ಮಾಡ್ಕೊಂಡು ಇಲ್ಲೆಷ್ಟಿದೆ ಕರೆಕ್ಟ್ ಆಗಿ ಬರ್ತಾ ಇದೆ. ಇದನ್ನ ನಾವು ಇಲ್ಲಿವರೆಗೂ ಇದೆಯಲ್ಲ ಹಿಂಗ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಹಿಂಗೆ ಬಂದ್ಬಿಡ್ಬೇಕು ಕಾಲರ್ಗೆ. ಇಲ್ಲಿ ಬೇಕಂದ್ರೆ ಮಾರ್ಜಿನ್ ಕಮ್ಮಿ ಆಗ್ಬೋದು. ಇಲ್ಲಿ ಮೇಲ್ಗಡೆ ಬಂದಾಗ ಕಾಲರ್ ಕರೆಕ್ಟ್ ಆಗಿರ್ಬೇಕು. ಈ ಲೈನಿಂದ ಮೇಲ್ ಬಂದಾಗ ಕಾಲರ್ ಕರೆಕ್ಟ್ ಆಗಿರ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಶೇಪ್ ಅನ್ನೋದು ಇದೇ ತರ ತಗೋಬೇಕು. ಅದಾದ್ಮೇಲೆ ಇಲ್ಲಿ ಫ್ರಂಟ್ ಕ್ರಾಸ್ ಕಟ್ ಮಾಡಬೇಕು. ಒಂದೊಂದೇ ಕಟ್ ಮಾಡ್ಕೋಬೇಕು, ತುಂಬಾ ಕನ್ಫ್ಯೂಷನ್ ಆಗುತ್ತಿದ್ದು. ಆದ್ರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರಬೇಕು ಅಂದ್ರೆ ಇಷ್ಟೆಲ್ಲ ನಾವು ಚೆಕ್ ಮಾಡಲೇಬೇಕು, ಇಲ್ಲ ಅಂದ್ರೆ ಫಿಟ್ಟಿಂಗ್ ಅನ್ನೋದು ಸರಿಯಾಗಿ ಬರಲ್ಲ. ಅದಕ್ಕೆ ನೆಕ್ಸ್ಟ್ ಆಯ್ತು. ಅದಾದ್ಮೇಲೆ ಇದು ಮಾರ್ಜಿನ್ ಕಟ್ ಮಾಡಿ
ಮತ್ತೆ ಪ್ರಿನ್ಸೆಸ್ ಕಟ್ ಶೇಪು, ಇದಕ್ಕೊಂದು ಲೈನ್ ಮಾರ್ಕು, ಇದಕ್ಕೊಂದು ಲೈನ್ ಮಾರ್ಕು. ಮತ್ತೆ ಇವಾಗ ಇದು ಸ್ಟ್ರೈಟ್ ಆಗಿ ಮತ್ತೆ ಇದು ಕಾರ್ನರ್ ಆಗಿ ತಗೋಬೇಕು. ಇದೇನು ಸರ್ ಇಷ್ಟು ಉದ್ದ ಬಿಟ್ಟಿದ್ದೀರ ಅಂತ ನಿಮ್ಗೆ ಡೌಟ್ ಬರ್ಬೋದು. ಅದೇನ ಕಟ್ ಮಾಡಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ನೋಡಿ ಇವಾಗ ನಾವು ಕಲರ್ ಹಿಂಗೆ ಅಟ್ಯಾಚ್ ಮಾಡಬೇಕಾದ್ರೆ ಹಿಂಗೆ ಅಟ್ಯಾಚ್ ಮಾಡ್ತೀವಲ್ಲ, ನೋಡಿ ಹಿಂಗೆ ಬರುತ್ತೆ. ಹಿಂಗೆ ಬಂದಾಗ ನಮಗೆ ಮಾರ್ಜಿನ್ ಸ್ವಲ್ಪ ಬೇಕಾಗುತ್ತೆ, ಅದಕ್ಕೆ ಇಷ್ಟು ಮಾರ್ಜಿನ್ ಬಿಡ್ತೀನಿ ಅಷ್ಟೇ. ಇವಾಗ ಇಷ್ಟು ಬಂದರೆ ನಮಗೆ ಇಲ್ಲಿಂದ ಇಲ್ಲಿವರೆಗೂ ಕರೆಕ್ಟಾಗಿ ಬರುತ್ತೆ. ಮತ್ತು ಈ ನೆಕ್ ಶೇಪ್ನ ಕಟ್ ಮಾಡ್ಕೊಳ್ಳಿ ಫಸ್ಟು. ಈ ಥರ ಮತ್ತೆ ಇದನ್ನ ಇವಾಗ ನೀವು ಕೇಳ್ಬೋದು, ಇವಾಗ ನೋಡಿ ಇದಿಷ್ಟು ನೀವು ಕಟ್ ಮಾಡ್ಕೊಂಡು ಇದನ್ನು ಸ್ವಲ್ಪ ಕಟ್ ಮಾಡಬೇಕು. ನೀವು ಡೌಟ್ ಬಂದಿರ್ಬೋದು ಈ ಡಿಸ್ಟೆನ್ಸ್ ಯಾವ ಥರ ಲೆಕ್ಕಾಚಾರದ ಮೇಲೆ ಅಂತ ನೀವು ಕೇಳ್ಬೋದು. ಇದು ಈ ಬ್ರೆಸ್ಟ್ ಪಾಯಿಂಟಿಂದ ಇನ್ನೊಂದು ಬ್ರೆಸ್ಟ್ ಪಾಯಿಂಟ್ಗೆ ಡಿಸ್ಟೆನ್ಸ್ ನೋಡಿಕೊಂಡು ಇದನ್ನ ಇಲ್ಲಿ ಮಾರ್ಕ್ ಮಾಡ್ಕೊತೀವಿ. ಡಾಟ್ ಪಾಯಿಂಟ್ ತಗೊಂಡು ಡಾಟ್ ಲೆಂತ್ 11 ಇದೆ, 11ಗೆ ಎಷ್ಟು ಡಿಸ್ಟೆನ್ಸ್ ಇದೆ ತಗೊಂಡು ಮಾರ್ಜಿನ್ ಈ ಕಡೆ ಏನು ಮಾರ್ಜಿನ್ ಬರಲ್ಲ, ಫ್ರಂಟ್ ಓಪನ್ ಇರಲ್ವಲ್ಲ, ಅದಕ್ಕೆ ಇಲ್ಲಿ ಆ ಮಾರ್ಜಿನ್ ಬಿಟ್ಟು ಇಲ್ಲೊಂದು ಮಾರ್ಕ್ ಮಾಡ್ಕೊಂಡೆ. ಮತ್ತೆ ಇದಕ್ಕಿಂತ ಒಂದು ಕಾಲು ಇಂಚಷ್ಟು ಕಮ್ಮಿ ಇಲ್ಲಿ ತಗೊಂಡು, ಯಾಕಂದ್ರೆ ವೇಸ್ಟ್ ಲೋ ಇರುತ್ತಲ್ಲ ಅದಕ್ಕೆ ಇಲ್ಲಿ ತಗೊಂಡು ಇದನ್ನ ಮತ್ತೆ ಈ ಆರ್ಮೋಲ್ ಡಾಟ್ ಕೊಡ್ತೀವಿ ಗೊತ್ತಾ ನಾವು ಬ್ಲೌಸ್ಗೆ ಇದೆಲ್ಲ, ಆ ಕರೆಕ್ಟಾಗಿ ಆ ಪಾಯಿಂಟ್ನ ಸೇರಿಸಿ ಇಲ್ಲಿ ರೌಂಡಾಗಿ ತಗೊಂಡಿದ್ದೀನಿ. ಇಷ್ಟ ಆಯ್ತಾ? ಇವಾಗ ಇದು ಒರಿಜಿನಲ್ ಪೀಸು ಕರೆಕ್ಟ್ ಆಗಿದೆ, ಮಾರ್ಜಿನ್ ಇದರಲ್ಲೆಲ್ಲ ಬಿಟ್ಟಿದ್ದೀನಿ. ಇವಾಗ ಇದ್ರಲ್ಲಿ ಏನು ಮಾಡ್ಬೇಕಂತಂದ್ರೆ ಇಲ್ಲೂ ಡಾಟ್, ಇಲ್ಲೇನು ಡಾಟ್ ಬಿಡಂಗಿಲ್ಲ, ಯಾಕಂದ್ರೆ ಇಲ್ಲಿ ಡಾಟ್ ಇಟ್ಟಿದಾಗ ಮಾರ್ಜಿನ್ ಹೋಗುತ್ತಲ್ಲ, ಅದಕ್ಕೆ ಇದು ಸರಿ ಹೋಗುತ್ತೆ. ಇಲ್ಲಿ ಮಾತ್ರ ಎಕ್ಸ್ಟ್ರಾ ಬಿಟ್ಕೋಬೇಕು, ಅದೆಷ್ಟು ಅಂತ ತೋರಿಸ್ತೀನಿ. ಇದು ಫಸ್ಟ್ ಇದನ್ನ ಕಟ್ ಮಾಡ್ಕೋಬೇಕು. ಇದು ರೆಡಿ ಪೀಸು. ನೋಡಿ ಈ ತರ ಮಾಡ್ಕೊಳ್ಳಿ. ನೋಡಿ ಲೈನಿಂಗ್ ನಮಗೆ ಇಲ್ಲಿ ಜಾಯಿಂಟ್ ಇಲ್ದಿರ ಕಟ್ ಮಾಡ್ಕೊಳ್ಳೋದ್ರಿಂದ ನಮಗೆ ಇಷ್ಟು ಈ ಲೈನ್ಗೆ ಕರೆಕ್ಟಾಗಿ ಬರ್ತಾ ಇದೆ. ಬಟ್ ಮಾರ್ಜಿನ್ಗೆ ಸ್ವಲ್ಪ ಬೇಕಾಗುತ್ತೆ. ಅವಾಗ ಏನು ಮಾಡಬೇಕು, ಇದನ್ನ ನಾವು ಸ್ವಲ್ಪ ಜೈಂಟ್ ಮಾಡ್ಕೋಬೇಕು. ಅದು ಇಲ್ಲಿ ಸ್ವಲ್ಪ ಜೈಂಟ್ ಮಾಡ್ಕೊಂಡು ಹೊಲಿಬೇಕಾದ್ರೆ ಮಾಡ್ಕೋಬೇಕು. ಇದು ರೆಡಿ ಆಗಿರೋದ್ರಿಂದ ಇದನ್ನ ರೆಡಿ ಕಟ್ ಮಾಡ್ತಾ ಇದೀನಿ ನಿಮಗೆ. ಈ ತರ ಬ್ರಾಡ್ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಜಾಸ್ತಿ ಗಿಸ್ ಆಗ್ಬಿಟ್ರೆ ಕಷ್ಟ ಆಗೋಗ್ತದೆ. ನನಗೇನೋ ಡೌಟ್ ಹೊಡಿತು, ಅದಕ್ಕೆ ಸ್ವಲ್ಪ ಈ ಕಡೆ ತಗೊಂಡೆ. ಆ ಥರ ನೀವು ಜಾಸ್ತಿ ಹೆಚ್ಚು ಇದ್ದಿದ್ದಾಗ ಸ್ವಲ್ಪ ಚೆಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು, ಇಲ್ಲ ಬ್ರಾಡು ನೋಡ್ಕೋಬೇಕು. ಇಷ್ಟಾಯ್ತು. ಇಲ್ಲಿ ಮಾಮೂಲಿ ನೆಕ್ಕು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ ಓಪನ್ ಮಾಡಿದ್ರೆ ಈ ತರ ಬಂತು. ಇದು ಕರೆಕ್ಟ್ ಆಗಿರುತ್ತೆ.
ನಾವು ಇದನ್ನ ಹಿಂಗೆ ಜಾಯಿನ್ ಮಾಡೋಕ್ಕೆ ಸ್ವಲ್ಪ ಪೀಸ್ ನೋಡ್ಕೊಂಡು ಜಾಯಿನ್ ಮಾಡಿದ್ರೆ ಹಿಂದ್ಗಡೆ ಹಿಂಗೆ ಹೋಗಿ ಕರೆಕ್ಟಾಗಿ ಜಾಯಿನ್ ಆಗುತ್ತೆ ಕಾಲರ್ನೇ ಇದ್ರ ಥರ. ಮತ್ತು ಇದು ಡೀಪ್ ಚೆಕ್ ಮಾಡ್ಕೋಬೇಕು, 7 ಇಂಚ್ ಇದೆ. ಇದು ಬ್ರಾಡ್ ಚೆಕ್ ಮಾಡ್ಕೊಳ್ಳಿ. ಈ ಥರದಕ್ಕೆಲ್ಲ ಸ್ವಲ್ಪ ಬ್ರಾಡೇ ಇರಲಿ, ಏನಾಗಲ್ಲ ಆ ಥರ. ಇದು ನಾವಿಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೊತೀವಲ್ಲ, ಶೋಲ್ಡರ್ ಅಟ್ಯಾಚ್ ಮಾಡಿದಾಗ ನಮಗಿದು ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಆವಾಗ ಸ್ವಲ್ಪ ಜಾಯಿನ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಇದು ಆ ಪೀಸ್ ಆಯಿತು. ಇವಾಗ ಪ್ರಿನ್ಸಸ್ ಕಟ್ ಶೇಪಲ್ಲಿ ಎಕ್ಸ್ಟ್ರಾ ತಗೋಬೇಕು ಅನ್ನೋದು ನೋಡ್ಕೊಳ್ಳೋಣ. ನೋಡಿ, ಅವಾಗ ನಾವು ಕಟ್ ಮಾಡ್ಕೊಂಡವಲ್ಲ, ಇದರಲ್ಲಿ ಮಾರ್ಜಿನ್ ಬಿಡಬೇಕು. ಫಸ್ಟ್ ಲೈನು ಒಂದು ಲೈನ್ ಹಾಕೊಳ್ಳಿ. ಎಲ್ಲ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದಂಗೆ. ಆಮೇಲೆ ಇದು ಜಸ್ಟ್ ಮಾರ್ಜಿನ್ಗೋಸ್ಕರ ಅಷ್ಟೇ ಕಟ್ ಮಾಡಿದ್ದೀನಿ. ಹಿಂಗೆ ಇಟ್ಕೊಂಡು ಸೆಂಟ್ರಲ್ಲಿ ಒಂದು ಲೈನ್ ಹಾಕೊಳ್ಳಿ. ಮಿಡಿಲ್ ಚೆಸ್ಟ್ ಹತ್ರ, ಇದು ಮಿಡಿಲ್ ಚೆಸ್ಟ್ ಪಾಯಿಂಟ್, ಅದಕ್ಕೆ ಲೈನ್ ಹಾಕೊಂಡಿದ್ದೀನಿ. ಇಲ್ಲೇನು ಬಿಡಂಗಿಲ್ಲ, ಯಾಕಂದ್ರೆ ಡಾಟಿಗಳು ಹಿಡಿತೀವಲ್ಲ ಅದಕ್ಕೋಸ್ಕರ ಅದಲ್ಲೇನು ಬಿಡಂಗಿಲ್ಲ. ಇಲ್ಲಿ ಬಂದ್ಬಿಟ್ಟು ನಾವು ಬ್ಯಾಕಲ್ಲಿ ಡಾಟ್ ಹಿಡಿತೀವಲ್ಲ, ಆ ಮಾರ್ಜಿನಲ್ಲಿ ಕಟ್ ಮಾಡಿಬಿಡೋಣ, ಇಲ್ಲಾಂದರೆ ವೇಸ್ಟ್ ಲೂಸ್ ಬಂದ್ಬಿಡ್ತದೆ. ಅದಾದಮೇಲೆ ಚೆಸ್ಟು 39 ಇದೆ, ಈ ಮಿಡಿಲ್ ಚೆಸ್ಟು. ಆವಾಗ ಈ ಲೈನ್ ಇಲ್ಲಿ ಚಟ್ಕ ಹೊಡಿದ್ದೀನಿ. ಇಲ್ಲಿ ಎಷ್ಟು ಬರುತ್ತೆ ರೆಡಿ? ನನಗೆ 4.25 ಬರುತ್ತೆ. ಫಸ್ಟು 39ಅಲ್ಲಿ ಅರ್ಧ ತಗೋಬೇಕು. 39 4 ಭಾಗ ಮಾಡ್ಕೊತೀನಿ. 9.25 ಬೇಕು, ಅಂದರೆ 10 ಇಂಚ್ ಇದ್ರೂ ಏನೂ ಆಗಲ್ಲ. ನೋಡಿ, 10 ಇಂಚಿಗೆ ಇಲ್ಲಿ ಇಟ್ಕೊಳ್ಳಿ. ಅದರಲ್ಲಿ 4.25 ಬರುತ್ತೆ. ಮತ್ತು ಇದರಲ್ಲಿ ಇಲ್ಲಿ ಹೊಲಿಯಕ್ಕೆ ಮಾರ್ಜಿನ್ ಬೇಕು, ಇಷ್ಟು. ಟೋಟಲ್ ಎಷ್ಟು ಬರುತ್ತೆ? ಮಿಡಿಲ್ ಚೆಸ್ಟು 1.25 ಎಕ್ಸ್ಟ್ರಾ ಬರ್ತಾ ಇದೆ. ಇಲ್ಲಿ ಅಷ್ಟು ತೊಗೋಬೇಕು ಮಿಡಿಲ್ ಚೆಸ್ಟು, ಯಾಕಂದರೆ ಚೆಸ್ಟ್ ಇಲ್ಲಿ ಕರೆಕ್ಟಾಗಿದೆ, ಇಲ್ಲಿ ಕರೆಕ್ಟಾಗಿದೆ. ಇಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀವಿ. ಅದಾದಮೇಲೆ ಹಿಂಗೊಂದು ಕ್ರಾಸ್ ಲೈನು, ಹಿಂಗೊಂದು ಕ್ರಾಸ್ ಲೈನ್ ತೊಗೊಳ್ಳಿ. ನೋಡ್ದಾ, ವೇಸ್ಟ್ ಕರೆಕ್ಟಾಗಿದೆ, ಅಪ್ಪ ಚೆಸ್ಟ್ ಕರೆಕ್ಟಾಗಿ ತಗೊಂಡಿದ್ವಿ. ಅದರಲ್ಲಿ ನಮ್ಗೆ ಎಲ್ಲಿ ಬೇಕು? ಮಿಡಿಲ್ ಚೆಸ್ಟಲ್ಲಿ ಲೂಸ್ ಬರಬೇಕು. ಆ ಲೂಸ್ ನಮ್ಗೆ ಇಷ್ಟು ಬರಬೇಕಷ್ಟೇ. ಇವಾಗ ಏನು ಮಾಡಬೇಕು? ಇದನ್ನು ಹಿಂಗೆ ಇಟ್ಕೊಳ್ಳಿ. ಇವಾಗ ಶೇಪ್ ಆಗಿ ಕಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಇಷ್ಟು ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಬರುತ್ತೆ ಹಿಂಗೆ. ಇವಾಗ ಸ್ವಲ್ಪ ಇದೆ ಶೇಪ್ ಜಾಸ್ತಿ ಅನಿಸ್ತಾ ಇದೆ ನನಗೆ. ನೋಡಿ, ಇಲ್ಲಿಂದ ಇಲ್ಲಿ ಬೆಲ್ಟ್ ಥರ ಇದು ಸ್ಟ್ರೈಟ್ ಬರಬೇಕು, ಇಲ್ಲಾಂದರೆ ಇಲ್ಲಿ ಸ್ವಲ್ಪ ಲೂಸ್ ಬಂದ್ಬಿಡುತ್ತೆ. ಮತ್ತೆ ಇದನ್ನು ಹಿಂಗೆ ತಗೊಂಬಿಡಿ ಅಷ್ಟೇ. ಇವಾಗ ಡೌಟ್ ಬಂತು ಅಂದರೆ ಇದನ್ನು ಇಟ್ಕೊಂಡು ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಮಾರ್ಜಿನ್ ಬಿಟ್ಟರೆ 10.25 ಬರುತ್ತೆ. 10.25 ಮತ್ತೆ ಇಲ್ಲಿ ಚೇಂಜ್ ಮಾಡಿದಾಗ ಸ್ವಲ್ಪ ಹೋಗುತ್ತೆ. ಕರೆಕ್ಟಾಗಿ ನಮ್ದೇನು ಮೆಜರ್ಮೆಂಟ್ ಇತ್ತು ಅದು ನಮಗೆ ಬಂದ್ಬಿಡುತ್ತೆ. ಸೊ ಇದನ್ನ ಕೆಳಗಡೆ ಬಾಡಿ ಅಂತಂದರೆ ಅದೇನಾಗುತ್ತೆ ಅಂದ್ರೆ ನಾರ್ಮಲ್ ಆಗಿ ಕಲ್ಲಿ ಕಟ್ ಮಾಡ್ಕೊಂಡು ಅದು ಫಿಲ್ಟಿಂಗ್ ಹಿಡಿಯೋದೆ, ಅದು ಕಟಿಂಗಲ್ಲಿ ಏನಿರಲ್ಲ. ಅದಕ್ಕೋಸ್ಕರ ಕಟಿಂಗಲ್ಲಿ ಏನು ತೋರಿಸ್ತಾ ಇಲ್ಲ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.